ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೋಡ್ತಾ ಇರ್ಬೋದು ರೀ ನೀವು, ಇಲ್ಲೊಂದು 4 ಮೊಟ್ಟೆಯನ್ನು ಇಟ್ಕೊಂಡಿದ್ದೀನಿ ರೀ. ಇವತ್ತು ನೋಡ್ರಿ ಎಗ್ ರೈಸ್ ಮಾಡೋಣ ಕುಕ್ಕರಲ್ಲಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡುವಂಥದ್ದು ರೀ, ತುಂಬ ಬೇಗ ಆಗುವಂಥದ್ದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಇದೊಂದು ಫಟಾಫಟಾಗಿ ಆಗುವಂಥದ್ದು ರೀ. ಇವಾಗ ಇಲ್ಲಿ ನೋಡ್ಬೋದು, ನಾನು 1 ಲೋಟ ತೊಗೊಂಡಿದ್ದೀನಿ ರೀ. ಇದು ಒಂದು ಅರ್ಧ ಲೋಟ, ಅಂದರೆ ಈಗ 1.5 ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇವಾಗ ನೋಡ್ಬೋದು ರೀ, ನಾನು ಅಕ್ಕಿಯನ್ನು ನೆನೆಸ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ರೀ, ನಾನು 3 ಲೋಟ, ಈ ಲೋಟದಲ್ಲಿ 1.5 ಲೋಟದಷ್ಟು ತೊಗೊಂಡು ನೋಡ್ರಿ, ಇದು 3 ಲೋಟದಷ್ಟು ನೀರನ್ನು ತೊಗೊಂಡಿದ್ದೇನೆ. ಈ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಕುಕ್ಕರನ್ನು ಇಟ್ಕೊಂಡಿದ್ದೇವೆ ನೋಡ್ರಿ. ಇದಕ್ಕೇನೆ ನಾವು 1-2 ಟೇಬಲ್ ಸ್ಪೂನು ಆಯಿಲನ್ನು ಹಾಕೊಳ್ಳೋಣ್ರಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಆಯಿಲು, ಎಷ್ಟು ಕ್ವಾಂಟಿಟಿ ಮ್ಯಾಗ ಮಾಡ್ತೀರ ಅಷ್ಟು. ಇವಾಗ ನೋಡ್ರಿ, ಇಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ನೋಡ್ರಿ, ನಾವು ಇದನ್ನು ಸ್ವಲ್ಪನೇ ಮಸಾಲವನ್ನು ರುಬ್ಲಕ್ಕೆ ನೋಡ್ರಿ, ಸ್ವಲ್ಪನೇ ಚಕ್ಕೆ, 1-2 ಏಲಕ್ಕಿ, 1-4 ಲವಂಗನ್ನ ಹಾಕೋತಾ ಇದ್ದೀನಿ ರೀ. ಇದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ನೋಡ್ಬೋದು ರೀ, ಮೀಡಿಯಮ್ ಸೈಜಿಂದು ಈರುಳ್ಳಿ 1 ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪನೇ ಶುಂಠಿಯನ್ನು ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ರೀ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾನು 1-2 ಹಸಿಮೆಣಸಿನ್ಕಾಯಿ ನೋಡ್ರಿ, ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ರೀ. ಇದನ್ನು ನಾವು ನೈಸಾಗಿಯೇ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ. ಮಸಾಲವನ್ನು ಇಟ್ಕೊಂಡಿದ್ದೀನಿ ರೀ. ಇಲ್ಲಿ ನೋಡ್ಬೋದು, ಇದಕ್ಕೇನು ನೋಡ್ರಿ, ಸ್ವಲ್ಪನೇ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 1-4 ಲವಂಗ, ಸ್ವಲ್ಪ ಕಲ್ಲು ಹೂವು, ಸ್ವಲ್ಪ ಕಾಳು ಮೆಣಸು ಮತ್ತು ಸ್ವಲ್ಪ ಏಲಕ್ಕಿ, 1 ಚಕ್ರ ಮೊಗ್ಗು ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ ರೀ. ಇವೆಲ್ಲವನ್ನು ಇದಕ್ಕೇನೆ ಹಾಕೊಳ್ಳೋಣ ರೀ. ನಮ್ಮದು ಆಯಿಲ್ ಬಿಸಿ ಆಗಿದೆ. ಇವಾಗ ಇದಕ್ಕೆ ನೋಡ್ರಿ, ಮೀಡಿಯಮ್ ಸೈಜಿಂದು 1 ಈರುಳ್ಳಿ. ಇವಾಗ ನೋಡ್ರಿ, ಇದನ್ನು ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಮಾಡ್ಕೋಬೇಕು ರೀ. ಅಂದರೆ ಇದು ಸ್ವಲ್ಪ ನಮಗೆ ಬ್ರೌನ್ ಕಲರ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಾನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೇನೆ. ಇವಾಗ ಇದು ನೋಡ್ಬೋದು ರೀ, ನಮ್ಮದು ಒಗ್ಗರಣೆ ಕೆಂಪಗಾಗಿದೆ, ಇದನ್ನು ಗೋಲ್ಡನ್ ಬ್ರೌನ್ ಆಗಿದೆ ರೀ. ನಾವು ಇದಕ್ಕೆ ನೋಡ್ರಿ, ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಮಸಾಲ ಹಾಕೋಣ. ಇವಾಗ ಇದಕ್ಕೆ ಮಸಾಲ ಹಾಕೋಣ ರೀ. ಇವಾಗ ನಮ್ಮದು ಮಸಾಲ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕನೂ ಬಾಡಿಸ್ಕೊಳ್ಳೋಣ ರೀ. ಇವಾಗ ನಮ್ಮದು ಮಿಕ್ಸಿ ಜಾರಿಗೆ ನೋಡ್ರಿ, 1-4 ಟೊಮೆಟೊ ಈ ಥರ ಹೆಚ್ಚಿ ಹಾಕೋಬೇಕ್ರಿ. 3-4 ನೋಡಿ, ನಾನಿಲ್ಲಿ ಒಂದು 3 ಟೊಮೆಟೊವನ್ನು ತೊಗೊಂಡಿದ್ದೀನಿ ರೀ. ಹುಳಿ ಟೊಮೆಟೊವನ್ನು ತೊಗೊಂಡಿದ್ದೇನೆ. ಇದು ನೀವು ಸಣ್ಣಕ್ಕೆ ಹೆಚ್ಕೊಂಡ್ರೂ ಆಗುತ್ತೆ, ಈ ಥರ ಮಿಕ್ಸಿಯಲ್ಲಿ ತರಿ ಹಾಕಿದ್ರೂ ಮಿಕ್ಸಿ ಮಾಡ್ಕೊಂಡ್ರೂ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಾನಿದು ತರಿನೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ. ಇದು ನಮ್ಮದು ಬಾಡಿಸ್ಕೊಂಡಾಗಿದೆ, ಇದಕ್ಕೆ ಹಾಕೋತಾ ಇದ್ದೇನೆ. ಇವಾಗ ನೋಡ್ರಿ, ಇದನ್ನು ಚೆನ್ನಾಗಿ ನಾವು ಸ್ವಲ್ಪನೇ ಬಾಡಿಸ್ಕೊಳ್ಳೋಣ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ನಾವು ಇದನ್ನು ಬಾಡಿಸ್ಕೊಂಡಿದ್ದೇವೆ ನೋಡ್ರಿ. ಇದಕ್ಕೇ ನೋಡ್ರಿ, ಸ್ವಲ್ಪನೇ ನಾವು ಅರಿಶಿನವನ್ನು ಹಾಕೊಳ್ಳ್ರಿ. ಕಲರ್ಗೆ ಸ್ವಲ್ಪನೇ 1 ಚಿಟಿಕೆಯಷ್ಟು ಅರಿಶಿನ ಹಾಕಿದ್ರೆ ಸಾಕು. ಅದನ್ನು ಇದರೊಟ್ಟಿಗೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ ರೀ. ಅದು ಒಳ್ಳೆ ಫ್ಲೇವರ್ ಬರೋ ತನಕ ನಾವು ಇದನ್ನು ಬಾಡಿಸ್ಬೇಕು. ಇವಾಗ ಈ ಟೈಮ್ನಲ್ಲೇ ನೋಡ್ರಿ, ನಾನಿಲ್ಲಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ, 1 ಅರ್ಧ ಚಮಚ. ಇದು ಗರಂ ಮಸಾಲ ರೀ, ಅರ್ಧ ಚಮಚ. ಧನಿಯಾ ಪುಡಿ 1 ಚಮಚ. ಇದು ಅಚ್ಚ ಖಾರದ ಪುಡಿ 1 ಚಮಚ. ಇದು ಸ್ವಲ್ಪನೇ ಕಾಳು ಮೆಣಸು ರೀ. ಇವೆಲ್ಲವನ್ನು ಪೌಡ್ರನ್ನ ಇದಕ್ಕೆ ಹಾಕೋತಾ ಇದ್ದೀನಿ ರೀ. ಅಂದರೆ ಇದು ನಮಗೆ ಮೊಟ್ಟೆ ಮೇಲೆ ಸ್ವಲ್ಪನೇ ಉದುರ್ಸಕ್ಕೆ ಬೇಕ್ರಿ. ಮತ್ತು ಇವೆಲ್ಲ ನಾವು ಇವಾಗ ಮಸಾಲವನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ ರೀ. ಇದು ಒಂದು ಸ್ವಲ್ಪನೇ ಇದು ತೆಗೆದಿಟ್ಕೊಂಡು ಇವಾಗ ಇಟ್ಕೊಂಡಿರುವಂಥ ಮಸಾಲವನ್ನು ಹಾಕೊಳ್ಳೋಣ ರೀ. ಇದಕ್ಕೇನೆ ಡ್ರೈ ಮಸಾಲ ಏನು ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಬಾಡಿಸ್ಕೊಳ್ಳೋಣ. ಇದರೊಳಗೆ ಸ್ವಲ್ಪನೇ ಇದ್ರೊಳಗೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ನೋಡಿರಿ, 1 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ ರೀ. ಹಾಕಿ ಇದನ್ನು ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಮಸಾಲವೆಲ್ಲ ಇದು ಸ್ವಲ್ಪ ಉಪ್ಪಿನ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡ್ರಿ. ಜೀರಿಗೆ ಪುಡಿ, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎಲ್ಲ ಇಟ್ಕೊಂಡಿದ್ದೆ ನೋಡ್ರಿ, ಗರಂ ಮಸಾಲ. ಇದನ್ನು ಮಿಕ್ಸ್ ಮಾಡೋಣ. ಇವಾಗ ನೋಡ್ಬೋದು, ನಮ್ಮದು ಇದು ಸ್ವಲ್ಪನೇ ಚೆನ್ನಾಗಿ ನಾವು ಬಾಡಿಸ್ಕೊಂಡಾಗಿದೆ ರೀ. ಇದಕ್ಕೇ ನೋಡ್ರಿ, ಇಲ್ಲಿ ಅರ್ಧ ಅಂದರೆ 1/4 ಲೋಟದಷ್ಟು ಮೊಸರು ಹಾಕ್ತಾಯಿದ್ದೀನಿ. ಇದಕ್ಕೆ ನೋಡ್ರಿ, ಮೊಸರನ್ನು ಹಾಕೊಳ್ಳೋಣ. ಸ್ವಲ್ಪ ನೈಸಾಗಿ ಸಾಫ್ಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ
ಇದನ್ನು ಹಾಕೊಂಡ್ಬಿಟ್ಟು ಇದನ್ನು ಬಾಡಿಸ್ಕೊಂಡ್ರಿ. ಇವಾಗ ನಮ್ಮದು ನೀರು ಬಿಸಿ ಆಗಿದೆ, ಆಫ್ ಮಾಡಿದ್ದೇನೆ. ಇವಾಗ ನಮ್ಮದು ನೀರನ್ನು ಇದಕ್ಕೇ ಹಾಕ್ಕೊಳ್ಳೋಣ ರೀ. ಅಂದರೆ ಇದು ನಮಗೆ ರೆಡಿ ಆಗಿದೆ. ಸ್ವಲ್ಪನೇ ಇದನ್ನು ಈ ಥರ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ನಮಗೆ ಕುದಿ ಬರತ್ತನ ಕಾಯೋಣ್ರಿ. ಇವಾಗ ನೀರು ನಮ್ಮದು ಕುದಿ ಬರ್ತಾ ಇದೆ ರೀ. ಇವಾಗ ನಾನಿಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೇನೆ. ಇವಾಗ ನಮ್ಮದು ಅಕ್ಕಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ್ರಿ. ಇವಾಗ ನಮ್ಮ ಅಕ್ಕಿ ಎಲ್ಲ ಹಾಕೊಂಡಾಗಿದೆ. ಇವಾಗ ನೋಡ್ರಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ಕುದಿ ಬರಬೇಕ್ರಿ. ನಾವು ಇದನ್ನು ಕುಕ್ಕರಿನ ಫುಲ್ ಕ್ಲೋಸ್ ಮಾಡೋದಿಲ್ಲ, ಸ್ವಲ್ಪನೇ ಇದನ್ನು ಈ ಥರನೇ ಮುಚ್ಚಿಬಿಡೋಣ. ಹೋದ್ರಿ ನಮ್ಮದು ಇದು ಈ ಥರ ಬೆಂದಿದೆ. ಈ ಥರ ಒಂಚೂರು ನೀರಿದ್ದಾಗೆ ನೋಡ್ರಿ ನಾವು ಇದಕ್ಕೆ ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ಳೋಣ್ರಿ. ನೋಡ್ಬೋದು ನಮ್ಮದು ಪೂರ್ತಿ 80% ಅನ್ನ ಆಗಿದೆ. ಇವಾಗ ನೋಡ್ಬೋದ್ರಿ ನಾನಿಲ್ಲಿ ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೇನೆ. ನಾನು 4 ಮೊಟ್ಟೆಯನ್ನು ಒಡೆದು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪನೇ ಮೇಲ್ಗಡೆಯಿಂದ ಮಸಾಲವನ್ನು ಈ ಥರನೇ ಉದುರಿಸೋಣ್ರಿ. ಅಂದರೆ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮದು ಮಸಾಲ ಎಲ್ಲ ಇದು ಆದಮೇಲೆ ನೋಡ್ರಿ ನಾವು ಇದಕ್ಕೆ ಕುಕ್ಕರನ್ನು ಕ್ಲೋಸ್ ಮಾಡಿ 1 ವಿಜಿಲ್ ಮಾಡಿಸಿದ್ರೆ ಸಾಕು. ಇವಾಗ ನೋಡ್ಬೋದ್ರಿ ನಾನು ಕುಕ್ಕರ್ ಮುಚ್ಚಿದ್ದೇನೆ. 1 ವಿಜಿಲ್ ಆದಮೇಲೆ ನಾವು ತೆಗೆದು ನೋಡೋಣ. ಇವಾಗ ನೋಡ್ಬೋದ್ರಿ 1 ವಿಜಿಲ್ ಆಗಿದೆ. ನಾನು ಇದು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇವಾಗ ನೋಡೋಣ್ರಿ ನಮ್ಮದು ಇದು ಕುಕ್ಕರ್ ಓಪನ್ ಮಾಡೋಣ. ನೋಡೋಣ್ರಿ ನಮ್ಮದು ಮೊಟ್ಟೆ ನೋಡ್ಬೋದು. ಇವಾಗ ಈ ಮೊಟ್ಟೆ ಮೇಲೆ ನೋಡ್ರಿ ನಾವು ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡೋಣ. ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಮತ್ತು ನಾವು ಇವಾಗ ತೆಗೆದಿಟ್ಕೊತೀವಿ ನೋಡ್ರಿ. ಹಾಗಾಗಿ ಇದನ್ನು ಹಾಕಿಬಿಟ್ಟು ನಾವು ಇವಾಗ ಒಂದು ಸೈಡಿಂದ ನಾವು ನೋಡ್ಬೋದು ನಮ್ಮದು ಇದು ಮೇಲ್ಗಡೆ ನೋಡ್ರಿ ಈ ಥರನೇ ಲೇಯರ್ ಆಗಿರುತ್ತೆ ನಮ್ಮದು ಮೊಟ್ಟೆದು. ನಮ್ಮದು ಅನ್ನನೂ ಬಿಡಿ ಬಿಡಿ ಆಗಿರುತ್ತೆ. ಇವಾಗ ನೋಡ್ಬೋದ್ರಿ ನಮ್ಮದು ಅನ್ನ ಬಿಡಿ ಬಿಡಿ ಆಗಿದೆ. ಅಂದ್ರೆ ನಾವು ಹಾಕಿದೆ ನೋಡ್ರಿ ಅಷ್ಟು ಈ ಥರನೇ ಬಿಡಿ ಬಿಡಿ ಆಗಿದೆ. ನೀವು ಇದನ್ನು ಈ ಥರ ಮೊಟ್ಟೆ ಪೀಸ್ನ ಮಾಡ್ಬೋದು ತುಂಬ ಈಸಿಯಾಗಿ. ಇವಾಗ ನೋಡ್ಬೋದ್ರಿ ನಮ್ಮದು ಎಗ್ ರೈಸು ರೆಡಿ ಆಗಿದೆ. ತುಂಬ ಒಂದು ಬಿಡಿ ಬಿಡಿ ಆದಂತಹ ಒಂದು ಎಗ್ ರೈಸು. ತುಂಬ ಅಂದರೆ ಮೊಟ್ಟೆ ನೋಡ್ರಿ ಈ ಥರ ನಮಗೆ ಪೀಸ್ ಪೀಸಾಗಿ ಸೈಡ್ನಲ್ಲಿ ನಾವು ಇವಾಗ ಬಿರಿಯಾನಿ ಟೈಪ್ನಲ್ಲಿ ಯಾವ ಥರ ನಾವು ಚಿಕನ್ ಮಟನ್ ತಿಂತೀವಿ ನೋಡ್ರಿ ಅದೇ ಥರನೇ ಈ ಥರನೇ ಮಾಡ್ಕೋಬೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.